ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಬಿಂದು ನಿರಂಜನ್. ಇದು ಬಂದ್ಬಿಟ್ಟು ದಸರಾ ಸೀರೀಸಿನ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ನಾನು ಇದರ ನೆಕ್ಸ್ಟ್ ಡೇ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಫನ್ ಗೇಮ್ ಆಡಿಸುವ ಅಂತ ಹೇಳ್ಬಿಟ್ಟು ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ. ಈ ಗೇಮ್ ರೂಲ್ಸ್ ಏನು ಅಂತಂದ್ರೆ ನಾನು ಇರೋದ್ರಲ್ಲಿ ಯಾವ ಐಟಮ್ಸ್ ಹೇಳ್ತೀನೋ ಅದನ್ನ ಅವ್ರು ಸಡನ್ಲಿ ತಗೋಬೇಕು. ಫೈನಲಿ ಯಾರ ಹತ್ರ ಜಾಸ್ತಿ ಐಟಮ್ಸ್ ಇರುತ್ತೋ ಅವರು ವಿನ್ನರ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತೀನಿ. ಹೌದು ನೆಕ್ಸ್ಟ್ ಒನ್ ಈಸ್ ರಾಕೆಟ್. ಯಾರು ತಗೊಂಡ್ರು ಅವಿ? ಫಸ್ಟ್ ನೀಟಾಗಿ ಜೋಡಿಸ್ಕೋಬೇಕು. ಇವಾಗ ಯಾರ ಹತ್ರ ಇದೆ ಅವರು ಕಿತ್ತಾಡಬಾರ್ದು. ರೆಡಿನಾ? ಕ್ಲೀನಾಗಿ ಜೋಡಿಸೋ ಅವಿ. ಪಜಲ್ ಮಾಡು ಹಾಂ ನೆಕ್ಸ್ಟ್ ಹಿಂದೆ ಕುತ್ಕೊಳ್ಳಿ. ಕರೆಕ್ಟಾಗಿ ಕುತ್ಕೋಬೇಕು. ಹಾಂ ಒಂಬೆ ಸ್ವಲ್ಪ ಹಿಂದೆ ಕುತ್ಕೋ. ಹಾಂ ರೆಡಿ. ನೆಕ್ಸ್ಟ್ ಮಾರ್ಕರ್. ನೆಕ್ಸ್ಟ್ ಒನ್ ಈಸ್ ಅಚ್ಚು. ಪದೇ ಕೈ ಇಡಂಗಿಲ್ಲ, ಪದೇ ದೂರ ಇರಬೇಕು ಕೈ. ಹಾಂ ಬೋರ್ಡ್ ಮೇಲೆ ಬಂತು ಅಂದ್ರೆ ಅವ್ರನ್ನ ಔಟ್ ಮಾಡ್ತೀನಿ ಇವಾಗ. ನೆಕ್ಸ್ಟ್ ರೆಡಿನಾ? ಅಚ್ಚು ಪೆನ್ಸಿಲ್. ಕೈ ತೆಗಿಬೇಕು ಚಿಂತ್ಯ. ಅವಳು ದೂರ ಇಟ್ಕೊಂಡಿದ್ದಾಳೆ, ನಾನೇನೂ ಇಲ್ಲ ಹೇಳಿದ್ದು. ನೆಕ್ಸ್ಟ್ ಎರೈಸರ್ ಎಲ್ಲಿದೆ? ಅಲ್ಲಿ ಎರೈಸರ್ ಇಲ್ಲ. ಮತ್ತೆ ಯಾಕೆ ತಗೊಂಡ್ರಿ? ನೆಕ್ಸ್ಟ್ ರೆಡಿನಾ? ಗೊಂಬೆ ರೆಡಿ. ಈ ರೌಂಡಲ್ಲಿ ಅಚಿಂತ್ಯ ವಿನ್ ಆದ. ಅಂದರೆ ಏನಂದರೆ ಇದನ್ನು ಬೇಗ ಕ್ವಿಕ್ಕಾಗಿ ಇದು ಮಾಡ್ಬಿಡ್ಬೇಕು. ಫಸ್ಟ್ ಗೊಂಬೆಗೆ ಅಷ್ಟು ಬೇಗ ಅದು ಇದಾಗಲಿಲ್ಲ. ಬಟ್ ಸೆಕೆಂಡ್ ರೌಂಡಲ್ಲಿ ತುಂಬ ಚೆನ್ನಾಗಿ ಆಡಿದ್ಲು. ಈ ರೌಂಡಲ್ಲಿ ಅವಿಷ ಮತ್ತು ಅನಘಗೆ ಬಂದಿದೆ. ನೋಡೋಣ ಹೇಗೆ ಆಡ್ತಾರೆ ಅಂತ. ವೆರಿ ಗುಡ್ ಗೊಂಬೆ, ವೆರಿ ಗುಡ್. ಮ್ಯಾಚ್ ಬಾಕ್ಸ್, ವೆರಿ ಗುಡ್. ರೆಡಿನಾ? ಮಾರ್ಕರ್, very good. You can last thing Abhi, you can draw her. Ready? If you take it. Ready? ತಗೊಳ್ಳಿ. ಏನು ಅಂತ ಹೇಳಿಲ್ಲ. So one match ಗೊಂಬೆ 1 2 3 4. ಓಕೆ, ಈ ಒಂದು ಮ್ಯಾಚ್ ಅಲ್ಲಿ ಗೊಂಬೆ ವಿನ್ ಆಗಿದ್ದಾಳೆ. ಇನ್ನೊಂದು ಮ್ಯಾಚ್ ನಡೆಯುತ್ತೆ ಮತ್ತೆ ನಿಮ್ಮಿಬ್ರು ಮಧ್ಯೆ. ಓಕೆನಾ? ರೆಡಿನಾ? ರೆಡಿ? ಕಾನ್ಸಂಟ್ರೇಟ್ ಮಾಡಿ. ಎರೈಸರ್, ಮಾರ್ಕರ್. ನೆಕ್ಸ್ಟ್. ಓಕೆ ನೆಕ್ಸ್ಟ್ ಒನ್ ಮ್ಯಾಚ್ ಬಾಕ್ಸ್. ನೆಕ್ಸ್ಟ್ ಅಗೇನ್ ರೆಡಿ. ಪೆನ್. ಅವಿ ಪೆನ್. ಓಕೆ. ಸೊ ಫೈನಲ್ ರೌಂಡ್ಸಲ್ಲಿ ಅವಿಶ್ ವಿನ್ ಆದ. ಸೊ ಇಷ್ಟೆಲ್ಲ ಗೇಮೆಲ್ಲ ಆಡಿ ಮಲಗೋಷ್ಟೊಳಗಡೆ ನಾವು ಒಂದು 12 ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಎದ್ದು ಬಂದು ನೋಡಿದರೆ ಇವರೆಲ್ಲ ಇಲ್ಲಿ ಆಲ್ರೆಡಿ ಬೆಡ್ ಮೇಲೆ ಊನೋ ಕಾರ್ಡ್ಸ್ ಆಡ್ತಾ ಕೂತ್ಕೊಂಡಿದ್ರು. ಕೋಮಲವಾದ ಮುಖ ತೋರಿಸು. ನೀನು ಅಷ್ಟೇ, ನಿನ್ನ ಕೋಮಲವಾದ ಬಾಯನ್ನು ತೋರಿಸು. ಹಾಸ್ಗೆ ಕೂಡ ವರ್ಷದಲ್ಲೇ ಆಡ್ತಾ ಇದ್ದೀರಾ. ಸೊ ಇದೆಲ್ಲ ಆದಮೇಲೆ ಬೆಳಗ್ಗೆ ಹೋಗೋ ಪ್ಲಾನ್ ಇತ್ತು. ಮಕ್ಳ ಕಡೆಯಿಂದ ಅದು ಮಧ್ಯಾಹ್ನಕ್ಕೆ ಪೋಸ್ಟ್ಪೋನ್ ಆಯಿತು. ಸೊ ಅದ್ರ ಮಧ್ಯೆ ಬಿಟ್ವೀನ್ ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗೇ ಅವ್ರ ಕ್ರಾಫ್ಟ್ ಎಲ್ಲ ಸ್ಟಾರ್ಟ್ ಆಯಿತು. ಒಬ್ಬರು ನಾನು ಗನ್ ಮಾಡ್ತೀನಿ, ಒಬ್ಬರು ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗನ್ನು ಅಚಿಂತ್ಯ ಮಾಡಿದರೆ ಏನು CD ಕ್ರಾಫ್ಟನ್ನ ಗೊಂಬೆ ಮಾಡಿದರು. ಒಬ್ರಿಗಿಂತ ಒಬ್ಬರು ಒಂದೊಂದರಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಇವನು ಸ್ವಲ್ಪ ಕ್ರಾಫ್ಟ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೆ, ಗೊಂಬೆಗೆ ಪೇಂಟಿಂಗ್ಸಲ್ಲಿ ಇಂಟ್ರೆಸ್ಟ್ ಪ್ಲಸ್ ಡ್ರಾಯಿಂಗ್ಸ್ ಆಲ್ಸೋ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಮಕ್ಕಳೆಲ್ಲ ಜೊತೆಗಿರುವಾಗ ಸ್ವಲ್ಪ ಮೊಬೈಲ್ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಏನಾದರೂ ಗೇಮ್ಸ್ ಆಗಿರ್ಬೋದು, ಆ್ಯಕ್ಟಿವಿಟಿ ಕೊಡ್ತಾ ಇರ್ತೀನಿ. ಫ್ರೀ ಇದ್ದೆ ಅಂದರೆ 100% ನಾನು ಅವ್ರಿಗೆ ಗೇಮ್ ಆಡಿಸ್ದಲೇ ಬಿಡೋದಿಲ್ಲ. ಸೊ ಅದೆಲ್ಲ ಆದಮೇಲೆ ನಾವು ಹೊರಟಿದ್ದು ನಮ್ಮ ಮನೆಗೆ, ಅಮ್ಮ ಮನೆಗೆ ಹೊರಟ್ವಿ. ಸೊ ಅಜ್ಜ ಅಜ್ಜಿ ಮನೆಗೆ ಹೋದರೆ ಯಾವ ಮಕ್ಕಳು ಕೂಡ ಅಮ್ಮಂದ್ರ ಮಾತು ಕೇಳೋದಿಲ್ಲ ಅಂತ ಅನಿಸುತ್ತೆ. ನಮ್ಮ ಅಚ್ಚು ಕೂಡ ಅದೇ ಕ್ಯಾಟಗರಿಗೆ ಸೇರ್ಕೋತಾನೆ. ಸೊ ಊಟ ಮಾಡೋದ್ರಲ್ಲಿ ಮೊದಲೇ ಸ್ಲೋ ಅವನು. ಸೊ ಹಾಗಾಗಿ ಇಲ್ಲಿ ಅವ್ರ ಅಜ್ಜ ಒಂದು ರೌಂಡ್ ತಿನ್ನಿಸ್ತಾ ಇದ್ದಾರೆ. ಅವ್ರ ಅಜ್ಜನ ಒಂದು ರೌಂಡ್ಸ್ ಮುಗಿದ್ಮೇಲೆ ಈಗ ಅಜ್ಜಿದ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ದೃಷ್ಟಿ ತೆಗೆದುಬಿಟ್ಟು ಅವನಿಗೆ ಪೂಸೆ ಹೊಡೆಯೋ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇವಾಗ ಅಜ್ಜಿದು ಇಡ್ಸ್ಕೊ. ಸೊ ಇದು ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ರಿಟರ್ನ್ ಬಂದ್ವಿ. ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.